Hi friends, welcome back to our channel. ನೋಡಿ ನಾವು ಒಂದು ಬೆಳಿಗ್ಗೆ ಎದ್ದು ಕದಿಕೆ ನಾಡ್ಲಿಕ್ಕೆ ಹೊರಟದ್ದು. ನಾನು ಹಲ್ಲು ಕೂಡ ತೊಳಿಲ್ಲ, ಹೇಳ್ಕೊಂಡು ಬಂದು ಹೇಳಿಗಳು ನನಗೆ ನೋಡ್ಲಿಕ್ಕಾದ್ರೂ ಗೊತ್ತುಂಟು. ಅದು ಒಂದು ಪೀಸ್ ಸಿಕ್ಕಿದೆ. ಆ ಒಂದು ಪೀಸಲ್ಲಿ ಎಂತ ಮಾಡ್ಲಿಕ್ಕೆ ಆಗ್ತದೆ? ಅಮ್ಮ ನಡ್ತೀನಿ. ಇವಳಿಗೇನೆ ಗೊತ್ತಿಲ್ಲ, ಇನ್ನು ನನಗೆ ಗೊತ್ತಿರ್ತದ. ಒಂದು ಪಕ್ಕದ ಮನೆಗೆ ಹೋಗ್ತಾ ಇದ್ದೇವೆ, ಅಲ್ಲಿ ಉಂಟ ನೋಡುವ ಅಂತ. ಆದ್ರೂ ನಮಗೆ ಸಮಾಧಾನ ಇಲ್ಲ ಇಡದೆ ಇವತ್ತು. ಪಕ್ಕದ ಮನೆ ಅಂದ್ರೆ ಹಿಂದಿನ ಮನೆಯನ್ನು, ಹಿಂದುಗಡೆ ಮನೆ. ನಾನು ಟಿವಿ ನೋಡ್ಲಿಕ್ಕೆಲ್ಲ ಆ ಮನೆಗೆ ಹೋಗ್ತಾ ಇದ್ದೆ ಮೊದಲು ಸಣ್ಣದಿರುವಾಗ. ಆಮೇಲೆ ನನಗೆ ಗೊತ್ತಿದ್ದಾಗ ಅವರ ಹೊಸ ಮನೆ ಆದ ನಂತರ ಇಷ್ಟರವರೆಗೆ ನಾನು ಕಾಲಿಡ್ಲಿಲ್ಲ ಅಲ್ಲಿ. ಸಿಗುವಮ್ಮ, ಈಗ ಹೋಗುವ. ಮುಖ ನೋಡಿ ನಂದು ಎಂತ ಬಂದದ್ದು ನಾನು. ಅಲ್ಪ ಜಾಲದ ಎದುರು ಅವು 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 ಏನ ತುಲಿಗೆ ಪಂಡೆ ಎಕ್ಕಡೆ ಅಲ್ಪ ಒಂದು ಇತ್ತಿಜೆ ಅವು ಕಟ ಅನ್ಪ ಇವರ ಮನೆಗೆ ಯಾವಾಗಲೂ ಬಂದು ಹಳೇ ಮನೆ ಇತ್ತು. ಇದೆಲ್ಲ ಓಡ್ಲಿದ್ದದ್ದೇ, ಮತ್ತಿತ್ತೇನೆ ಇದೊಂದು ಓಡ್ಲಿದ್ದಿತ್ತು ಹಾಗೇನೆ. ಮತ್ತೆಲ್ಲ ನೀವು ಇದಿಷ್ಟು ಇತ್ತು ನಾನು ನೋಡ್ಬೇಕಾದ್ರೆ. ಮತ್ತೆ ದೇವರ ಕೋಣೆ ಒಂದಿತ್ತದು. ಸ್ಟಿಕ್ಕರ್ ದೀತೀನಿ ಈಗ. ಓ ಬೈದ್ರಾ ರೂಬಿಗೆ ಬೇಜಾರ ನೆರ್ನೆ ಒಂದೇನು ಮಿನಿತೇವಿ ಅದು ಹೇಳು ಬುಡ ಹೇಳು. ಯಾರಿದು? ಇಲ್ಲಿ ಬನ್ನಿ, ನಿಮ್ಮನ್ನೊಂದು ಫೋಟೋ ತೆಗಿವ. ಏಯ್ ಯಾರಿದು? ಡೋಲ್ ಲೆಗೊಂಡು ಹೌದು. ಸೋಪಡ್ ಮತ್ತೆ ಎಲ್ಲ ಕುಲ್ಲಿ ಆಡಲ್ಲ ಯಾಕೆ ಇಜ್ಜಿದ್ದಲ್ಲ ಗೊತ್ತೇ ಇದೆಯಾ? ಯಾರು ಇಂಚಿನ ಸೋಪಡ್ ಒಂದು ಮಾರೆ ಡೋಲ್ಲೆ ಗುಂಡು ಇತ್ತ ಮಿನಿ ಆಡಡೆ ಒಕ್ಕಲು ಬುಡ ಇರೇನು ಪಾಪ ನಮಗೆ ಕದಿಕೆ ಎಷ್ಟು ಸಿಕ್ತು. ಇದೊಂದು ನಮ್ಮದು ಅಂಕಲ್ ತಂದು ಕೊಟ್ರು. ಅದಕ್ಕೆ ಐಡಿಯಾ ಎಕ್ಸ್ಟ್ರಾ ಇತ್ತಿನ ಈ ಥರದ್ದಂತೆ. ಇದನ್ನು ಹೋಗಿ ನಟ್ರೆ ನಮಗೆ ಒಂದು ನೆಕ್ಸ್ಟ್ ಟೈಮಿಗೆ ಇನ್ನು ಫುಲ್ ಆಗ್ತದೆ. ಸಣ್ಣದಿರುವಾಗದೆಲ್ಲ ಒಮ್ಮೆ ನಾಸ್ಟಾಲಜಿ ಆದ ಹಾಗೆ ಆಯ್ತು ನನಗೆ. ಅಲ್ಲಿ ಹೋಗಿ ಕೂತ್ಕೊಳ್ತಿದ್ವಿ, ಅವರ ಅಕ್ಕನ ಮನೇಲಿ ಹೋಗಿ ಕೂತ್ಕೊಳ್ತಿದ್ವಿ. ಈಗೆಲ್ಲ ಮಕ್ಕಳೆಲ್ಲ ದೊಡ್ಡದಾಗಿದ್ದಾರೆ, ಅವೆಲ್ಲ ನಾನು ನೋಡ್ಲೇ ಇಲ್ಲ. ಟಿವಿ ನೋಡಿ ಹೋಗುದು. ಅಲ್ಲಿ ಒಬ್ಬರು ನಮ್ದು ಅಕ್ಕ ಇದ್ರು, ಅವ್ರು ಇವಾಗ ಅಲ್ಲಿ ಇದ್ರಲ್ಲ, ಅವರು ಚುಗ್ಮಾಮ ಅಂತ ಹೆಸರು. ಅವರ ಅಕ್ಕ ಒಬ್ರು ಇದ್ರು, ಅವರು ನಮ್ಮನ್ನು ಕೂರಿಸಿದ್ದು ರಾತ್ರಿವರೆಗೆ. ಆಮೇಲೆ ಅವ್ರು ನಮ್ಮ ಜೊತೆ ಬರುದು, ಇಲ್ಲಿ ಅಮ್ಮ ಬೈತಾರಲ್ಲ ಅದಕ್ಕೆ ಜೊತೆಗೆ ಬರುದು. ಅಮ್ಮನ ಹತ್ರ ಹೇಳ್ಬೇಕಲ್ಲ, ಏನಿಲ್ಲ ಅವಳನ್ನು ನಾ ಕೂರಿಸಿದ್ದು ಅಂತ. ಅವರವರಿಗೇ ಬೈಯುವುದು, ಮತ್ತೆ ಹೋಗುದು. ಮತ್ತೆ ನೆಕ್ಸ್ಟ್ ವೀಕ್ ಅದೇ ರಾಮಾಯಣ ನಮ್ಮದು. ಹಾಗೆ ಅಲ್ಲಿ ಹೋಗಿ ಬಂದ್ವಿ. ಅದೊಂದು ಅವರನ್ನೆಲ್ಲ ನೋಡಿ ಖುಷಿ ಆಯ್ತು ನನಗೆ. ನೋಡಿ ವಿಯ ಇನ್ನೂ ಕೂಡ ಮಲಗಿ ಎದ್ದಿಲ್ಲ. ಇವಳನ್ನು ನೋಡಿ ಬೆಳಿಗ್ಗೆ ಎದ್ದೆ ಶುರು ಮಾಡಿದ್ದಾಳೆ. ನಾನು ನೋಡಿ ಅಮ್ಮ ಒಂದು ಲೋಟೆ ಇಡ್ಲಿ ಮಾಡಿದ್ರು, ಅದನ್ನು ತಿನ್ನೋದು ಈಗ. ಚಟ್ನಿ ಮತ್ತು ಲೋಟೆ ಇಡ್ಲಿ ಹೇಗುಂಟು ನೋಡುವ. ಈಗ ಚಟ್ನಿ ಜಾಸ್ತಿ ಬೇಕಾಗ್ತದೆ. ಈಗ ಅಮ್ಮ ಚಟ್ನಿ ನೀರು ಮಾಡಿದ್ದಾರೆ. ಸಣ್ಣದಿರುವಾಗ ಬರೀ ಇಡ್ಲಿ ತಿಂದು 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 ಸಾಕಾಗಿ ಹೋಗಿದೆ ನಮಗೆ. ಹಾಗಾಗಿ ನನಗೆ ಇಡ್ಲಿ ಅಷ್ಟು ಫೇವ್ರೇಟ್ ಅಲ್ಲ. ನಮಗೆ ಲೈಫ್ ಕೊಟ್ಟಂಥ ಒಂದು ಪ್ಲೇಸ್. ನನಗೆ ಇವತ್ತು ನನ್ನ ಅಕ್ಕನಿಗೆ ನಮಗೊಂದು ಹೂ ತರಲಿಕ್ಕೆ ಹೋಗುದು ನಾವು. ಪೆಟ್ರೋಲ್ ಇಲ್ಲ ಗಾಡಿಯಲ್ಲಿ, ಪೆಟ್ರೋಲ್ ಇಲ್ಲ, ಆದರೂ ಹೋಗ್ತಾ ಇದ್ದೇವೆ. ಎಲ್ಲಿ ಬಂದು ಬೀಳ್ತದೆ ಅಂತ ಗೊತ್ತಾಗಲಿಲ್ಲ. ಅಲ್ಪನೆ ಉಂಟು ಎಲ್ಲ. ಮತ್ತು ಸಂಕ್ರಾಂತಿದಾಗಲಿ ಭಾರಿ ಎಫೆಕ್ಟ್, ಭಾರಿ ಹೂ. ಅದೇ ರೇಟ್ ಜಾಸ್ತಿ ಅದು ಒಂದೇ ದಿನ ಬರ್ತದೆ ಅಂದು. ಅಂತ ಥ್ಯಾಂಕ್ ಯು.
ವಿನಾಯಕ ಚತುರ್ಥಿ ಅಂತೆ, ಅದಕ್ಕೆ ಅವಳು ಇವತ್ತು ದೇವರಿದ್ದು ಪೂಜೆ ಎಲ್ಲ ಮಾಡೋದು. ಅವಳೊಂದು ಗಣಪತಿದ್ದು ಮೂರ್ತಿ ತಂದಿದ್ದಾಳೆ, ಬಂಗಾರದ್ದು ಮೂರ್ತಿ ಅಲ್ಲ. ಹಾಂ ಹಾಂ ನಮ್ಮಲ್ಲಿ ಕಂಡಬಟ್ಟೆ ಉಂಟು. ನಾವು ಹೇಳಿದಲ್ಲ ನಿನ್ನೆ ತಿರುಗ್ಲಿಕ್ಕೆ ಹೋಗುವಾಗ, ನಮ್ಮ ಹತ್ರ ಬೇಕಾದಷ್ಟು ಹಣ ಇದ್ದೆ, ತೊಟ್ಟೆಯಲ್ಲಿ ತುಂಬಿಸಿ ತರೋದು. ನಿಮಗೆ ಬೇಕಾ? ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ. ಫಸ್ಟಿಗೆ ಅತ್ಯ ಪ್ರೀತಿಗೆ ಏನಾರ ನಿಮಗೆ ಹಣ ಬೇಕಾದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ತಗೊಳ್ಳಿಕ್ಕೆ ಮಾಡಿ 10K ಮಾಡಿ, ಆಮೇಲೆ ಬೇಕಾದ್ರೆ 1 ರೂಪಾಯಿ ಕೊಡುವ. 1 ರೂಪಾಯಿ. ನೀನೆಂತ ನನ್ನ ಸಬ್ಸ್ಕ್ರೈಬರ್ ಅನ್ನು ಒಂದು ಹಣ ಇಲ್ಲದವ್ರು ಅನ್ಕೊಂಡಿದ್ಯಾ? 1 ರೂಪಾಯಿ ಕೊಡ್ಲಿಕ್ಕೆ, ಹೌದಣ್ಣ? ಹೋಗ ಮುಖ ತೊಳಿಯ ಹೋಗ. ಬೈಬೇಡಿ ಆಯ್ತಾ, ನಾನು ಸ್ಟಿಕ್ಕರ್ ಇಡದೆ ಹೊರಗಡೆ ಹೋಗುದಿಲ್ಲ. ಆದರೆ ಇವತ್ತು ಏನಾಯ್ತಂದರೆ ಅರ್ಜೆಂಟ್ ಹೂ ಬೇಕು ಹೇಳಿದಂತ ಹೋದದ್ದು ನಾನು ಅದಕ್ಕೆ. ಇವತ್ತು ಯಾರೆಲ್ಲ ವಿನಾಯಕ ಚತುರ್ಥಿ ಅದನ್ನು ಸೆಲೆಬ್ರೇಟ್ ಮಾಡ್ತಿದ್ದೀರಿ ನನಗೆ ಕಮೆಂಟ್ ಮಾಡಿ ಹೇಳಿ. ಎಂತದ ಇದು? ಇರ್ಲಿ ಬಿಡು, ನೀನೊಂದು ತಂದು ಇಟ್ಟದಕ್ಕೆ ನಾನು ಬ್ಯೂಟಿಫುಲ್ ಬ್ಯೂಟಿಫುಲ್ ಹೆಂಚಿನ ಇಲ್ಲಿ ನೋಡಿ. ಇದನ್ನು ನೋಡಿ, ಇದು ವಿಡಿಯೋ ನೋಡಿದರೆ ನನ್ನ ಗಂಡ ತುಂಬ ಖುಷಿ ಪಡ್ತಾರೆ. ಯಾಕೆ ಹೇಳಿ, ಕರೆಕ್ಟಾಗಿ ತಂದಿಟ್ಟಿದ್ದಾಳೆ ಫೀಫಿ ಅಂತ. ಪ್ರಾಚಿ ಫೀಫಿ ಬಾಳೆ ಅಂತ ಗೊದ್ದೆಯ ಕರೆಕ್ಟಾಗಿ ಅಷ್ಟೇ ದೊಡ್ಡ ತಂದಿಟ್ಟಿದ್ದಾಳೆ. ಭಾರಿ ಖುಷಿ ಆಗ್ತದೆ ನನ್ನ ಗಂಡ. ಇದು ನಿಮಗೋಸ್ಕರ ನನ್ನ ಗಂಡ ಅವರೇ. ನೋಡಿ, ಗಣಪತಿದ್ದು ಹೊಸತ್ತು ಒಂದು ಸಣ್ಣದಿತ್ತು, ಅದು ಎಂಥದ್ದಾಗಿದೆ ಅಂತ ಅದಕ್ಕೆ ಹೊಸತ್ತು ತಗೊಂಬಂದದಕ್ಕ. ಚಂದ ಉಂಟಲ್ಲ. ಮಾರ್ನಿಂಗ್ ಬಿಟ್ಟು ಜಾನ್ ಇದ್ರೆ ಆಯ್ತಾ. ವೆರಿ ಗುಡ್. ಟೈಮ್ ಎಷ್ಟು ಗೊತ್ತಾ? 9:15. ಹೆಂಗೆ ಈಗ ನಾವು ಒಂದು ಮೂಡ್ಬಿದ್ರಿಗೆ ಹೋಗುವಂತ ಹೊರಟಿದ್ದೇವೆ. ಎಂತ ನಾವು ಎಲ್ಲಿಗೆ ಹೊರಡ್ಲಿ, ಇವರು ಒಂದು ರೆಡಿ ಇರ್ತಾರೆ. ಇವಳು ಹೇಗೆ ಕಾಣಿಸ್ತಾಳೆ ಅಂತ ಒಂದು ಕಮೆಂಟ್ ಮಾಡಿ ಹೇಳಿ ಆಯ್ತಾ. ಅಕ್ಷಯ್ ಇದು ನಾವು ಹೋಗ್ಲಿ ಕಮೆಂಟ್ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಾಯ್ತಾ. ಅಕ್ಷಯ್ ಪವನ್ ಆಮೇಲೆ ನಾವು ಪವನ್ ತಮ್ಮನ ಹೆಸರು ಎಂತ? ಪ್ರದೀಪ್ ಎಲ್ಲ ನೀವೆಲ್ಲ ಇದ್ರಲ್ಲಿ ಇದ್ದೀರಲ್ಲ ನೋಡಿ. ಇದು ಇವಳು ಹೇಗೆ ಕಾಣ್ತಾಳೆ ಅಂತ ಒಂದು ಕಮೆಂಟ್ ಮಾಡಿ. ಓ ಮೈ ಗಾಡ್, ಹೌದಾ ಅಕ್ಷಯ್? ನೀನ್ ನನ್ನ ವಿಡಿಯೋ ನೋಡಲ್ವಾ? ನಂದು ವಿಡಿಯೋ ಅಲ್ಲ, ನನ್ನ ಬ್ಲಾಗ್ ನೋಡಲ್ವಾ? ನೋಡಿ ನೋಡಿ, ಎಲ್ಲಿಗೆ ಹೊರಡ್ಲಿ? ಈ 2 ಮಂಗಗಳು ರೆಡಿ ಇದ್ದಾವೆ ಮಾರೆ. ಮಂಗ 1 ಮಂಗ 2, ಒಂದು ಮಂಗ ದಪ್ಪ, ಒಂದು ಮಂಗ ಸಣ್ಣ. ನಾವು ಮೂಡ್ಬಿದ್ರೆಯಲ್ಲಿರುವ ಮಯೂರಿಗೆ ಬಂದ್ವಿ. ಸ್ವಲ್ಪ ಪರ್ಚೇಸಿಂಗ್. ನಾನು ಪ್ಯಾಂಟ್ ಟ್ರೈ ಮಾಡ್ಲಿಕ್ಕೆ ಬಂದದ್ದು. ನಾನು ಇಲ್ಲಿ ಪ್ಯಾಂಟ್ ಕೂತ್ಕೊಳ್ಳುವಾಗ ಎಲ್ಲ ಹೇಗಾಗ್ತದೆ ಅಂತೇಳಿ ಕೂತದ್ದು. ಇವರು ಇಲ್ಲಿ ಆಡು ಅಂತೇಳಿ ಆಟ ಆಡ್ತಿದ್ದಾರೆ ನೋಡಿ. ಪ್ಯಾಂಟ್ ಟ್ರೈ ಮಾಡಿ ಹೊರಗಡೆ ಅಕ್ಕ ಕೂತಿದ್ದಾರೆ. ನಮ್ಮ ಚಾರ್ಬಿ ನೋಡಿ, ಚಾರ್ಬಿ
ಇವಾಗ ಕೆಲವೆಲ್ಲ ಸ್ವಲ್ಪ ಪರ್ಚೇಸ್ ಮಾಡಿ ಆಯಿತು ನಮ್ಮದು. ಈಗ ಮನೆಗೆ ಹೊರಟ್ವಿ. ಅಕ್ಕ ಪಾನಿಪುರಿ ತರ್ಲಿಕ್ಕೆ ಹೋಗಿದ್ದಾಳೆ, ಆಯ್ತಾ ಇಲ್ವಾ ಅಂತ ಕಾಣ್ತಾ ಇಲ್ಲ. ಗೇಮ್ಸ್ ಅದನ್ನ ನೀವು ರೀಲ್ಸ್ ಅಲ್ಲಿ ನೋಡಿ. ರೀಲ್ಸ್ ಇವಾಗ ಎಲ್ಲಿಗೆ ಹೋಗ್ಲಿಕ್ಕೆ ಅಂದ್ರೆ ಐಟಮ್ ತಗೊಳ್ಳಿಕ್ಕೆ, ಅಲ್ಲಿ ಮೊಮೋಸ್ ಅದೆಲ್ಲ ತಗೊಳ್ಳಿಕ್ಕೆ ಇಲ್ಲಿಗೆ ಹೋಗುವ, ನವಮಿಗೆ ಹೋಗುವ. ಓಕೆ, ಪೈನಾಪಲ್ ಅವ ಹೆಂಗ್ ಮೆಲ್ಲ ಮೆಲ್ಲ ಬಾಟ್ಲಿ ಮೆಲ್ಲ. ಡೋನೆಟ್ ತಗೊಳ್ಳಿಕ್ಕೆ ಉಂಟಾ? ಸೊ ಇವಾಗ ಮನೆಗೆ ಬಂದ್ವಿ. ನಾವು ಇವಾಗ ಸ್ಮೈಲಿ ಎಲ್ಲ ಫ್ರೈ ಮಾಡ್ಲಿಕ್ಕೆ ಉಂಟು, ಆಮೇಲೆ ಐಟಮ್ ಎಲ್ಲ ರೆಡಿ ಮಾಡ್ಲಿಕ್ಕೆ ಉಂಟು. ಆ ವಿಡಿಯೋಗೋಸ್ಕರ ಅದನ್ನು ನಾವು ಶಾರ್ಟ್ಸ್ ಅಲ್ಲಿ ಬಿಡ್ತೇವೆ, ತಿನ್ನುದು ವಿಡಿಯೋ. ಇವರು ಮಕ್ಕಳಿಗೆ ಮಾಡುದಂತ ಇತ್ತು, ಅದ್ರ ಜೊತೆ ನಾನು ಕೂಡ ಹೋಗ್ತಾ ಇದ್ದೇನೆ, ತಿನ್ಲಿಕ್ಕೆ ಸಿಗ್ಬೇಕಲ್ಲ. ಶಾರ್ಟ್ಸ್ ಅಲ್ಲಿ ನೋಡ್ಬೇಕು ನೀವು. ಎಲ್ಲ ನೋಡಿ, ಎಲ್ಲ ರೆಡಿ ಆಗಿದೆ. ಇದು ರೆಡಿ ಉಂಟು, ಎಣ್ಣೆ ರೆಡಿ ಉಂಟು, ಈಗ ಫ್ರೈ ಮಾಡುದೇ. ಎಲ್ಲ ರೆಡಿ ಆಯ್ತು. ಈಗ ಅದನ್ನೊಂದು ವಿಡಿಯೋ ಮಾಡ್ಲಿಕ್ಕುಂಟು. ಇಂಚತ ಅಂತ ಮಾಡ್ಬೇಕಲ್ಲ. ಅಬ್ಬ ಕಾರಡು ಪೂರ ಚುಚ್ಚು. ಇಲ್ಲಿ ಫೋಟೋಗ್ರಾಫರ್ ಬಂದಿದ್ದಾರೆ, ಅವರು ಅಂಬ್ರೆಲ್ಲ ಹಿಡ್ಕೊಂಡೇ ಬಂದಿದ್ದಾರೆ. ಈಗ ರೆಡಿ ಅಲ್ಲ, ನನ್ಗೇನೇ ಬರ್ಬೇಕೀಗ ಎಲ್ಲ. ನೋಡಿ ಅಲ್ಲಿ ತಿಂದಾಯ್ತು, ರೀಲ್ಸ್ಗೆಲ್ಲ ಆಯ್ತು, ಈಗ ಕೂತ್ಕೊಂಡು ನಾವು ತಿಂತಾ ಇದ್ದೇವೆ. ಈಗ ಉಂಟಲ್ಲ, ಈಗ ನನ್ನ ಗಂಡ ಹೇಳಿದ್ದಾರೆ ನನಗೊಂದು ಹಳದಿ ಲಡ್ಡು ಸ್ವೀಟ್ ಇದು ಅಡ್ಡೆ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅಮ್ಮನಿಗೆ ಅಷ್ಟು ಗೊತ್ತಿಲ್ಲ ಅಂತ ಅದಕ್ಕೆ ಅವರು ಇದೆಲ್ಲ ಅದಕ್ಕೆ ಬ್ಯಾಟರ್ ಎಲ್ಲ ರೆಡಿ ಮಾಡಿ ಕೊಟ್ಟರು. ನಾನು ಅದನ್ನು ಗ್ರೇವಿ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದೇನೆ. ಹಾಗೆ ನಾನು ಹಳದಿ ಎಲೆಯದ್ದು ಒಂದು ಅಡ್ಡೆ ಮಾಡ್ತಾ ಇದ್ದೇನೆ. ನಾಳೆ ನನ್ನ ಗಂಡ ಬರ್ತಾರೆ. ನಾನು ಮಾಡೋದು ಸರಿಯಾ ಇಲ್ವಾ ಗೊತ್ತಿಲ್ಲ. ನೀವು ಕೂಡ ಮಾಡಿದ್ರೆ ಮನೆಯಲ್ಲಿ ನನಗೊಂದು ಕಮೆಂಟ್ ಮಾಡಿ ತಿಳಿಸಿ, ಯಾರಿಗೆಲ್ಲ ಇದು ಇಷ್ಟ ಕಮೆಂಟ್ ಮಾಡಿ ತಿಳಿಸಿ. ಮಾಡಿಕೊಡೋದಿಲ್ಲ ನಾನು, ಹಾಗೆ ಹೇಳಿ ಕಮೆಂಟ್ ಮಾಡಿ ಯಾರೆಲ್ಲ ತಿಂದಿದ್ದೀರಿ ನಾಗರ ಪಂಚಮಿಗೆ. ಇದು ನೋಡಿ, ನನ್ನ ಮಗಳಿಗೆ ಗೊತ್ತಿಲ್ಲ ಇದು ನಾಗರ ಪಂಚಮಿಗೆ ಒಂದು ಮಾಡುವಂತಹ ಒಂದು ಅಡ್ಗೆ ಅಂತ. ಒಂದು ನಾಗರ ಪಂಚಮಿಗೆ ಸ್ಪೆಷಲಿ ಮಾಡೋದು ಗೊತ್ತಾ? ನಾಗರ ಪಂಚಮಿಗೆ ಎಲ್ಲರ ಮನೆಯಲ್ಲಿ ಇದೊಂದು ಇರ್ತದೆ, ಹಳ್ಳಿ ಮನೆಯಲ್ಲಿ. ಅದಕ್ಕೆ ಎಲ್ಲ ಸೇಲ್ ಮಾಡೋದು. ಇಲ್ಲದ್ರೆ ಯಾಕೆ 30 ರೂಪಾಯಿ ಕೊಟ್ಟೆಲ್ಲ ತಗೊಂಡ್ಬರ್ಬೇಕು. ಇಂಥದ್ದು ಅಮ್ಮ ಉಪ್ಪಟ್ಟು ಪತ್ರೊಡೆ ಮಾಡ್ತಾರಂತೆ. ಪತ್ರೊಡೆ ನೋಡಿ, ಇದು ಫುಲ್ಲು ಕತ್ತಲಾಯಿತು. ಇವತ್ತು ಮೊನ್ನೆ ಒಂದು ಪೀಸ್ ತಂದು ಕೊಟ್ಟಿದ್ದೇನೆ. ನಾನೊಂದು ಟೈಲರ್ನವರ ಅವಸ್ಥೆ ನೋಡಿ. ನಮ್ಮ ಮನೆಯವರೇ ಟೈಲರ್ ಆದ್ರೆ ಅದು ಎಷ್ಟೊಂದು ಟಾರ್ಚರ್ ಮಾರೆ. ಅವರೊಂದು ಹೊಲ್ದು ಕೊಡುದಿಲ್ಲ. ಇದು ಈ ಒಂದು ಪೀಸ್ ತಂದು ಟೈಮ್ ಎಷ್ಟಾಯ್ತು. ಇವಾಗ ನಾಳೆ ನಾಗರ ಪಂಚಮಿಗೆ ಹಾಕ್ಲಿಕ್ಕೆ ಚೊರೆ ಮಾಡಿ, ಈಗ ಕತ್ತಲಾಯ್ತು ನೋಡಿ ಹೊರಗಡೆ. ಅದು ಚೊರೆ ಮಾಡಿ ಅವರನ್ನು ಕೂಡಿಸಿ ಇದನ್ನು ಹೊಲಿಸಿದೆ. ಎಷ್ಟು ಬೇಗ ಹೊಲಿತಾರೆ, ಒಂದು ಮೇ ಬಿ ಒಂದು 6 ಗಂಟೆಗೆ ಕೂತದ್ದು 7-7:30 ಒಳಗೆ ಹಾಗೆ ಆಯ್ತು. 7:30 ಒಳಗೆ ಆಯ್ತು. ಆದ್ರೆ ಬರೀ ಉದಾಸೀನವ ಇಂಥ ಟೈಲರ್ ಇದ್ರೆ. ಬೇರೆ ಅದೆಲ್ಲ ರೀಸನ್ ಗೊತ್ತಾಯ್ತಾ. ಇದು ನಾನು ತಂದು ಯಾವ ಇದೆ ಇವಾಗ ಮೊದಲು ಕೊಟ್ಟವರಿಗೆ ಏನಾದ್ರು ಬ್ಲಾಗ್ ನೋಡಿದ್ರೆ ಅವರು ಹಿಡ್ಕೊಂಡು ಹೊಡಿತಾರೆ. ಟೈಲರ್ಸ್ ಎಲ್ಲ ಬಿಸಿ ಇರ್ತಾರೆ, ಇಲ್ಲ ಅಂತಲ್ಲ. ಬಟ್ ನಮ್ಮವ್ರುಂಟಲ್ಲ ತುಂಬಾ ಕಂಡಬಟ್ಟೆ ಉದಾಸೀನದವ್ರು. 500 ರೂಪಾಯಿ ಲಾಸ್ ಆಯ್ತು. 500 ರೂಪಾಯಿ ಬೇಟ ಬೋಲ್ದಾಯನ. ಇವರು ಬರೀ ಹಣದ್ದೇ ಮಾತಾಡುದು ಅಲ್ಲಪ್ಪ, ಹಣದ್ದೇ ಮಾತಾಡುದು. ಹಣ ಎಂತ ಎಲ್ಲಿಡ್ತೀರಿ? ಹಣ ಕೊಂಡೋಗಿ ಅಲ್ಲಿ ನಾನು ತೋರಿಸಿದಲ್ಲ, ತಲೆಯಲ್ಲಿ ಒಂದೇ ಹಣ ಮಾತ್ರ. ಬೇರೆ ಏನಿಲ್ಲ, ಹಣ ಮಾತ್ರ ಇರೋದು. ನಾಳೆ ನಾಗರ ಪಂಚಮಿ ವಿಡಿಯೋ ಮಾಡುವ. ಈ ವ್ಲಾಗನ್ನು ನಾನು ಇವತ್ತು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟಿಲ್ ಎಂಡ್. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಆ್ಯಂಡ್ ಸಿ ಯಾ.